ನಮಸ್ಕಾರ ಮಕ್ಕಳೇ. ಹಿಂದಿನ ವಿಡಿಯೋದಲ್ಲಿ ನಾವು 4.3 ವಿಶೇಷ ಚತುರ್ಭುಜಗಳನ್ನು ನೋಡಿದ್ವಿ. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ 4.4 ಅಭ್ಯಾಸವನ್ನು ನೋಡೋಣ. ಇಲ್ಲಿ 4.4ದಲ್ಲಿ ಮೊದಲು ಕೆಳಗೆ ಕೊಟ್ಟಿರುವ ಹೇಳಿಕೆಗಳು ಸರಿಯೇ ತಪ್ಪು ಅಂದರೆ ಗುರುತಿಸಲು ನಮಗೆ ಹೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರುವ ಹೇಳಿಕೆಗಳನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗೋಣ. ಮೊದಲಿಗೆ ಎಲ್ಲ ಆಯತಗಳು ಚೌಕಗಳಾಗಿವೆ. ಎಲ್ಲ ಆಯತಗಳು ಚೌಕಗಳಾಗಿದೆ. ಈಗ ಆಯತ ಅಂದರೆ ಯಾವುದು? ಈಗ ಆಯತ, ಇದೊಂದು ಆಯತ. ಈ ಆಯತ ಚೌಕ ಆಗಿದೆಯಾ? ಇಲ್ಲ. ಏಕೆಂದರೆ ನೀವು ಇಲ್ಲಿ ಗಮನಿಸಿದರೆ ಇಲ್ಲಿ ಚೌಕದ ಗುಣಲಕ್ಷಣ ಏನು? ಎಲ್ಲ ಬಾಹುಗಳು ಸಮ ಇರುತ್ತದೆ. ಆದರೆ ಇಲ್ಲಿ ಅಭಿಮುಖ ಬಾಹುಗಳು ಸಮ ಆಗಿದೆ. ಈ ಬಾಹು ಸಮ ಇದೆ, ಈ ಬಾಹು ಸಮ ಇದೆ. ಆದರೆ 4 ಬಾಹುಗಳು ಸಮ ಇಲ್ಲ. ಆದ್ದರಿಂದ ಎಲ್ಲ ಆಯತಗಳು ಚೌಕಗಳು ಆಗಿವೆ. ಈ ಮೊದಲನೇದೇನಿದೆ ಇದು ತಪ್ಪಾಗಿದೆ. ಮೊದಲನೇದು ಇದು ತಪ್ಪು, ಇದು ತಪ್ಪು. ಇನ್ನು ಎರಡನೇದು, ಎಲ್ಲ ವಜ್ರಾಕೃತಿಗಳು ಸಮಾಂತರ ಚತುರ್ಭುಜಗಳು ಅಂತ ಹೇಳಿದ್ದಾರೆ. ಈಗ ವಜ್ರಾಕೃತಿ ಅಂದರೆ ನಮಗೆ ಗೊತ್ತಿದೆ ಯಾವ ರೀತಿಯಾಗಿ ಅದು ಇರುತ್ತದೆ. ಸಮಾಂತರ ಚತುರ್ಭುಜವೇ? ಹೌದು. ಏಕೆಂದರೆ ಇದು ಎಲ್ಲ ಸಮಾಂತರ ಚತುರ್ಭುಜಕ್ಕೆ ಇರಬೇಕಾದಂಥ ಗುಣಲಕ್ಷಣವನ್ನು ಹೊಂದಿದೆ. ಅಭಿಮುಖ ಬಾಹುಗಳು ಸಮ ಇರಬೇಕು, ಅಭಿಮುಖ ಕೋನಗಳು ಸಹ ಸಮ ಇರಬೇಕು. ಮತ್ತು ಇಲ್ಲಿ ನೀವು ನೋಡಿದರೆ ಕರ್ಣಗಳು ಲಂಬಾರ್ಧಕವಾಗಿ ವಿಭಾಗಿಸುತ್ತದೆ ಮತ್ತು ಅರ್ಧಿಸುತ್ತದೆ. ಆದ್ದರಿಂದ ಎಲ್ಲ ವಜ್ರಾಕೃತಿಗಳು ಸಮಾಂತರ ಚತುರ್ಭುಜಗಳು ಸರಿಯಾಗಿದೆ. ಇನ್ನು ಮೂರನೇದು, ಎಲ್ಲ ಚೌಕಗಳು ವಜ್ರಾಕೃತಿಗಳು ಮತ್ತು ಆಯತಗಳೇ ಆಗಿರುತ್ತವೆ. ಈಗ ಎಲ್ಲ ಚೌಕಗಳು ಮತ್ತು ವಜ್ರಾಕೃತಿಗಳು ಅಂತ ಹೇಳಿದ್ದಾರೆ. ಎಲ್ಲ ಚೌಕಗಳು ಅಂದರೆ ಈಗ ಒಂದು ಚೌಕವನ್ನು ನಾನು ಡ್ರಾ ಮಾಡ್ತೀನಿ. ಒಂದು ಚೌಕ. ಎಲ್ಲ ಚೌಕಗಳು ಮತ್ತು ವಜ್ರಾಕೃತಿಗಳು ಮತ್ತು ಆಯತಗಳೇ ಆಗಿರುತ್ತದೆ ಅಂತ ಇಲ್ಲಿ ಹೇಳಲಾಗಿದೆ. ನೀವೀಗಿಲ್ಲ ಗಮನಿಸಿದರೆ ಇದು ಒಂದು ವಜ್ರಾಕೃತಿ. ಈಗ ನೀವು ಇದು ಒಂದು ಆಯತ ಆಗಿರುತ್ತದೆ. ಏಕೆಂದರೆ ಆಯತದ ಎಲ್ಲ ಗುಣಲಕ್ಷಣಗಳನ್ನು ಚೌಕ ಹೊಂದಿದೆ. ಅಭಿಮುಖ ಬಾಹುಗಳು ಸಮ ಇರುತ್ತದೆ, ಒಳಕೋನ 90 ಡಿಗ್ರಿ ಆಗಿರುತ್ತದೆ. ಅದೇ ರೀತಿ ಇಲ್ಲಿಯೂ ಸಹ ವಜ್ರಾಕೃತಿಯೂ ಸಹ ಎಲ್ಲ ಆಯತದ ಗುಣಲಕ್ಷಣವನ್ನು ಹೊಂದಿದೆ. ಆದ್ದರಿಂದ ಸಿ ಸಹ ಏನು ಸರಿಯಾಗಿದೆ. ಸಿ ಹೇಳಿಕೆಯೂ ಸಹ ಸರಿಯಾಗಿದೆ. ಇನ್ನು ಡಿಗೆ ಹೋಗೋಣ. ಎಲ್ಲ ಚೌಕಗಳು ಸಮಾಂತರ ಚತುರ್ಭುಜಗಳಲ್ಲ ಅಂತ ಹೇಳಿದ್ದಾರೆ. ಇದು ತಪ್ಪು. ಏಕೆಂದರೆ ಚೌಕ ಒಂದು ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜಕ್ಕೆ ಇರಬೇಕಾದಂತಹ ಎಲ್ಲ ಗುಣಲಕ್ಷಣಗಳನ್ನು ನಮ್ಮ ಚೌಕ ಹೊಂದಿದೆ. ಆದ್ದರಿಂದ ಡಿ ಒಂದು ತಪ್ಪಾದ ಹೇಳಿಕೆ ಆಗಿರುತ್ತದೆ. ಡಿ ಒಂದು ತಪ್ಪಾದ ಹೇಳಿಕೆ. ಎಲ್ಲ ಪತಂಗಗಳು ವಜ್ರಾಕೃತಿಗಳಾಗಿವೆ. ಇದು ಈ ಹೇಳಿಕೆ. ಈ ಹೇಳಿಕೆ ಏನಿದೆ, ಈನ ಹೇಳಿಕೆ ತಪ್ಪಾಗಿದೆ. ಏಕೆಂದರೆ ಎಲ್ಲ ಪತಂಗಗಳು ವಜ್ರಾಕೃತಿ ಆಗಲು ಸಾಧ್ಯವಿಲ್ಲ. ಇದು ಒಂದು ಪತಂಗ ಪಾರ್ಶ್ವಕೋನಗಳು ಮಾತ್ರ ಸಮ ಆಗಿರುತ್ತದೆ. ಆದರೆ ವಜ್ರಾಕೃತಿಯ ಗುಣಲಕ್ಷಣ ಏನಿದೆ, ಎಲ್ಲ ಬಾಹುಗಳು ಸಮ ಆಗಿರಬೇಕು. ಆದ್ದರಿಂದ ಈ ಒಂದು ತಪ್ಪಾದ ಉತ್ತರ. ಎಫ್, ಎಲ್ಲ ವಜ್ರಾಕೃತಿಗಳು ಪತಂಗಗಳಾಗಿವೆ. ಹೌದು. ಏಕೆಂದರೆ ವಜ್ರಾಕೃತಿಯಲ್ಲಿ ಎಲ್ಲ ಬಾಹುಗಳು ಸಮ ಇರುತ್ತದೆ ಮತ್ತು ಪತಂಗದ ಗುಣಲಕ್ಷಣ ಏನು? 2 ಜೊತೆ ಪಾರ್ಶ್ವಕೋನಗಳು ಸಮ ಆಗಿರಬೇಕು. ಇದು ವಜ್ರಾಕೃತಿ ಅಂದ್ಕೊಂಡ್ರೆ ಎಲ್ಲ ಸಮ ಆಗಿರೋದ್ರಿಂದ ಎಫ್ ಏನಿದೆ, ಎಫ್ ಹೇಳಿಕೆ ಸರಿಯಾಗಿದೆ. ಎಲ್ಲ ವಜ್ರಾಕೃತಿಗಳು ಪತಂಗಗಳು ಆಗಿರುತ್ತದೆ. ಜಿ, ಎಲ್ಲ ಸಮಾಂತರ ಚತುರ್ಭುಜಗಳು ತ್ರಾಪಿಜ್ಯಗಳಾಗಿವೆ. ಸಮಾಂತರ ಚತುರ್ಭುಜಗಳನ್ನು ನೀವು ಗಮನಿಸಿದರೆ ತ್ರಾಪಿಜ್ಯಗಳು ಆಗುತ್ತೆ. ತ್ರಾಪಿಜ್ಯದ ಗುಣಲಕ್ಷಣ ಏನು? ಒಂದು ಜೊತೆ ಸಮಾಂತರ ಬಾಹುಗಳನ್ನು ಅದು ಹೊಂದಿರುತ್ತದೆ. ಅದೇ ರೀತಿ ನೀವು ಯಾವುದೇ ಒಂದು ಸಮಾಂತರ ಚತುರ್ಭುಜವನ್ನು ತೆಗೆದುಕೊಂಡ್ರೆ, ಉದಾಹರಣೆಗೆ ಈ ಸಮಾಂತರ ಚತುರ್ಭುಜವನ್ನು ತೆಗೆದುಕೊಂಡ್ರೆ, ಆಯತವು ಒಂದು ಸಮಾಂತರ ಚತುರ್ಭುಜ, ಚೌಕ ಒಂದು ಸಮಾಂತರ ಚತುರ್ಭುಜ, ವಜ್ರಾಕೃತಿ ಒಂದು ಸಮಾಂತರ ಚತುರ್ಭುಜ. ನೀವು ಇಲ್ಲಿ ನೋಡಿದರೆ ತ್ರಾಪಿಜ್ಯದ ಗುಣಲಕ್ಷಣಗಳಾದ ಒಂದು ಜೊತೆ ಸಮಾಂತರ ಬಾಹುಗಳನ್ನು ಇದು ಹೊಂದೇ ಇರುತ್ತದೆ. ಆದ್ದರಿಂದ ಏನಂತ ಆಗುತ್ತೆ? ಎಲ್ಲ
ಸಮಾಂತರ ಚತುರ್ಭುಜಗಳು ತ್ರಾಪಿಜ್ಯಗಳು ಆಗಿರುತ್ತದೆ. ಈ ಹೇಳಿಕೆ ಸರಿಯಾಗಿದೆ. ಎಲ್ಲ ಚೌಕಗಳು ತ್ರಾಪಿಜ್ಯಗಳಾಗುತ್ತದೆ. ಅದೇ ರೀತಿ ಚೌಕವು ಸಹ ಏನು ಒಂದು ಜೊತೆ ಸಮಾಂತರ ಚತುರ್ಭುಜವನ್ನು ಹೊಂದಿರುತ್ತದೆ, ಒಂದು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿರುತ್ತದೆ. ಈ ಹೇಳಿಕೆ ಸರಿ. ನಾವು ಇಲ್ಲಿ ಇದನ್ನು ಸಮರೈಸ್ ಮಾಡೋದಾದರೆ ಎ ಏನಿದೆ ತಪ್ಪಾದ ಹೇಳಿಕೆ. ಎ ತಪ್ಪಾದ ಹೇಳಿಕೆ. ಎಲ್ಲ ಆಯತಗಳು ಚೌಕಗಳಾಗಿರುತ್ತವೆ? ಇಲ್ಲ, ಎಲ್ಲ ಆಯತಗಳು ಚೌಕಗಳಾಗಿರಲ್ಲ. ಯಾಕಂದರೆ ಆಯತಕ್ಕೆ ಚೌಕದ ಗುಣಲಕ್ಷಣ ಇಲ್ಲ. ಎಲ್ಲ 4 ಬಾಹುಗಳು ಸಮವಾಗಿರಬೇಕೆಂಬ ಗುಣಲಕ್ಷಣ ಆಯತ ಹೊಂದಿಲ್ಲ. ಇನ್ನು ಬಿ ಹೇಳಿಕೆ, ಎಲ್ಲ ವಜ್ರಾಕೃತಿಗಳು ಸಮಾಂತರ ಚತುರ್ಭುಜಗಳು. ಇದು ಸಹ ಏನಾಗಿದೆ ತಪ್ಪಾದ ಹೇಳಿಕೆ. ಎಲ್ಲ ವಜ್ರಾಕೃತಿಗಳು ಸಮಾಂತರ ಚತುರ್ಭುಜಗಳು ಎ ಏನಿದೆ ತಪ್ಪಾಗಿರುತ್ತದೆ. ಈಗ ನೀವು ಇದನ್ನ ಗಮನಿಸಿ, ಎಲ್ಲ ವಜ್ರಾಕೃತಿಗಳು ಸಮಾಂತರ ಚತುರ್ಭುಜಗಳು. ಬಿ ಏನಿದೆ ಸರಿಯಾದ ಹೇಳಿಕೆ. ಏಕೆಂದರೆ ಎಲ್ಲ ವಜ್ರಾಕೃತಿಗಳು ಸಮಾಂತರ ಚತುರ್ಭುಜದ ಗುಣಲಕ್ಷಣವನ್ನು ಹೊಂದಿದೆ. ಬಿ ಒಂದು ಸರಿಯಾದ ಹೇಳಿಕೆ. ಸಿ ಏನಿದೆ ಎಲ್ಲ ಚೌಕ ವಜ್ರಾಕೃತಿಗಳು ಆಯತಗಳು ಆಗಿವೆ. ಇದು ಒಂದು ಸರಿಯಾದ ಹೇಳಿಕೆ. ಡಿ ಏನಿದೆ ಎಲ್ಲ ಚೌಕಗಳು ಸಮಾಂತರ ಚತುರ್ಭುಜಗಳಲ್ಲ. ಇದು ತಪ್ಪಾದ ಹೇಳಿಕೆ. ಈ ಏನಿದೆ ಎಲ್ಲ ಪತಂಗಗಳು ವಜ್ರಾಕೃತಿಗಳು. ತಪ್ಪು. ಎಲ್ಲ ಪತಂಗಗಳು ವಜ್ರಾಕೃತಿಗಳಲ್ಲ, ಆದರೆ ಎಲ್ಲ ವಜ್ರಾಕೃತಿಗಳು ಪತಂಗಗಳಾಗಿರುತ್ತದೆ. ಎಲ್ಲ ಸಮಾಂತರ ಚತುರ್ಭುಜಗಳು ತ್ರಾಪಿಜ್ಯಗಳಾಗಿರುತ್ತದೆ. ಸರಿಯಾಗಿದೆ. ಎಲ್ಲ ಚೌಕಗಳು ತ್ರಾಪಿಜ್ಯಗಳಾಗಿರುತ್ತದೆ. ಸರಿಯಾಗಿದೆ. ಈ ರೀತಿಯಾಗಿ ನಾವು ಈ ಕೊಟ್ಟಿರೋ ಹೇಳಿಕೆಗಳನ್ನು ವಿಭಾಗಿಸಬಹುದು. ಇನ್ನು ಎರಡನೇ ಇದಕ್ಕೆ ಹೋಗೋಣ. ಕೆಳಗಿನ ಅಂಶಗಳನ್ನು ಹೊಂದಿರುವ ಚತುರ್ಭುಜಗಳನ್ನು ಗುರುತಿಸಿ. ಸಮವಾದ 4 ಬಾಹುಗಳು. ಸಮವಾದ 4 ಬಾಹುಗಳಂತೆ ನಮಗೆ ಮೊದಲು ಬರೋದು ಯಾವುದು? ಚೌಕ ಏನಿರುತ್ತದೆ ಎಲ್ಲ 4 ಬಾಹುಗಳನ್ನು ಸಮವಾಗಿ ಹೊಂದಿರುತ್ತದೆ. ಅದೇ ರೀತಿಯಾಗಿ ಇನ್ನೊಂದು ನಮಗೆ ಸಮಾಂತರ ಚತುರ್ಭುಜ ಯಾವುದು ಅಂತಂದರೆ ಅದು ನಮ್ಮ ವಜ್ರಾಕೃತಿ ಸಹ 4 ಬಾಹುಗಳನ್ನು ಸಮವಾದ 4 ಬಾಹುಗಳನ್ನು ಹೊಂದಿರುತ್ತದೆ. ಆದ್ದರಿಂದ ಸಮವಾದ 4 ಬಾಹುಗಳನ್ನು ಹೊಂದಿರುವ ಚತುರ್ಭುಜ ಯಾವುದು ಅಂದರೆ ಚೌಕ ಒಂದು, ಇನ್ನೊಂದು ವಜ್ರಾಕೃತಿ. 4 ಲಂಬ ಕೋನಗಳು. ಈಗ ಲಂಬ ಕೋನಗಳಂತಂದರೆ ನಮಗೆ ಕಣ್ಮುಂದೆ ಬರುವುದು ಒಂದು ಚೌಕ, ಇನ್ನೊಂದು ಆಯತ. ಆಯತದಲ್ಲೂ ಸಹ 4 ಲಂಬ ಕೋನಗಳು ಇರುತ್ತದೆ. 4 ಲಂಬ ಕೋನಗಳನ್ನು ಇದು ಹೊಂದಿರುತ್ತದೆ. ಆದ್ದರಿಂದ 4 ಲಂಬ ಕೋನಗಳನ್ನು ಹೊಂದಿರುವ ಚತುರ್ಭುಜ ಯಾವುದು ಅಂದರೆ ಚೌಕ ಮತ್ತು ಆಯತ. ಇನ್ನು ಮೂರನೇ ಪ್ರಶ್ನೆಗೆ ಹೋಗೋಣ. ಚೌಕವು ಯಾವಾಗ ಈ ಕೆಳಗಿನ ಆಕೃತಿ ಆಗುತ್ತದೆ ವಿವರಿಸಿ ಅಂತ ಹೇಳಿದ್ದಾರೆ. ಚೌಕ ಯಾವಾಗ ಒಂದು ಕೆಳಗಿನ ಆಕೃತಿ ಆಗುತ್ತದೆ? ಮೊದಲನೇದು ಚತುರ್ಭುಜ ಏಕೆಂದರೆ ಅದು 4 ಬಾಹುಗಳನ್ನು ಹೊಂದಿದೆ, ಆದ್ದರಿಂದ ಅದು ಒಂದು ಚತುರ್ಭುಜ. ಈಗ ಎರಡನೇದು ಸಮಾಂತರ ಚತುರ್ಭುಜ. ವರ್ಗವು ಒಂದು ಸಮಾಂತರ ಚತುರ್ಭುಜ ಏಕೆಂದರೆ ಅಭಿಮುಖ ಬಾಹುಗಳನ್ನು ಅದು ಸಮಾಂತರವಾಗಿ ಹೊಂದಿದೆ, ಆದ್ದರಿಂದ ಅದು ಒಂದು ಸಮಾಂತರ ಚತುರ್ಭುಜ. ಈಗ ಏನಾಯಿತು? ಚತುರ್ಭುಜ ಆಯಿತು, 4 ಬಾಹುಗಳನ್ನು ಹೊಂದಿರೋದ್ರಿಂದ. ಸಮಾಂತರ ಚತುರ್ಭುಜ ಅಭಿಮುಖ ಬಾಹುಗಳನ್ನು ಸಮಾಂತರವಾಗಿರೋದ್ರಿಂದ ಅದು ಒಂದು ಸಮಾಂತರ ಚತುರ್ಭುಜ ಅನ್ನಿಸಿಕೊಳ್ಳುತ್ತದೆ. ವಜ್ರಾಕೃತಿ ಏಕೆ ಅನ್ನಿಸಿಕೊಳ್ಳುತ್ತದೆ ಅಂತಂದರೆ ವರ್ಗವು ತನ್ನ 4 ಬಾಹುಗಳನ್ನು ಸಮಾನವಾಗಿ ಹೊಂದಿರುತ್ತದೆ, ಅಲ್ಲದೆ ಪ್ರತಿಯೊಂದು ಕೋನವನ್ನು 90 ಡಿಗ್ರಿ ಹೊಂದಿರುತ್ತದೆ. ಅದು ಅಲ್ಲದೆ ಅದು ಏನು ಲಂಬಾರ್ಧಕವಾಗಿ ವಿಭಾಗಿಸುತ್ತದೆ. ಕರ್ಣಗಳು ಲಂಬಾರ್ಧಕವಾಗಿ ವಿಭಾಗಿಸುತ್ತದೆ. ಇನ್ನು ಚೌಕ ಏಕೆ ಆಯತ ಅನ್ನಿಸಿಕೊಳ್ಳುತ್ತದೆ ಅಂದರೆ 4 ಅಭಿಮುಖ ಬಾಹುಗಳು ಸಮ ಇರುತ್ತದೆ, ಅಲ್ಲದೆ ಒಳಕೋನಗಳು 90 ಡಿಗ್ರಿ ಆಗಿರುತ್ತದೆ. ಈ ರೀತಿಯಾಗಿ ಚೌಕವು ಈ ರೀತಿಯ ಗುಣಲಕ್ಷಣಗಳನ್ನು ತೋರಿಸುತ್ತದೆ. ಇನ್ನು ನಾಲ್ಕನೇದು ಕೆಳಗಿನ ಚತುರ್ಭುಜಗಳನ್ನು ಹೆಸರಿಸಿ. ಕರ್ಣಗಳು ಪರಸ್ಪರ ಅರ್ಧಿಸುತ್ತದೆ. ಇದು ಯಾವುದರಲ್ಲಿ ಆಗುತ್ತದೆ ಅಂದರೆ ಸಮಾಂತರ ಚತುರ್ಭುಜದಲ್ಲಿ ಆಗುತ್ತದೆ. ಅದರಲ್ಲೂ ವಜ್ರಾಕೃತಿ, ವರ್ಗ ಮತ್ತು ಆಯತ ಈ ಮೂರರಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತದೆ. ಕರ್ಣಗಳು ಪರಸ್ಪರ ಲಂಬಾರ್ಧಕವಾಗಿರುತ್ತದೆ. ಇದು ಪರಸ್ಪರ ಲಂಬಾರ್ಧಕ ಎದರಲ್ಲಿ ಆಗಿರುತ್ತದೆ ಅಂದರೆ ಕೇವಲ ವಜ್ರಾಕೃತಿ ಮತ್ತು ವರ್ಗದಲ್ಲಿ ಮಾತ್ರ ಆಗಿರುತ್ತದೆ. ಮೂರನೇದು ಕರ್ಣಗಳು ಸಮ ಆಗಿರುತ್ತದೆ. ಕರ್ಣಗಳು ಸಮ ಯಾವುದರಲ್ಲಿ ಆಗಿರುತ್ತದೆ ಅಂದರೆ ನಮ್ಮದು
ಒಂದು ಚೌಕದಲ್ಲಿ ಕರ್ಣಗಳು ಸಮ ಆಗಿರುತ್ತದೆ, ಇನ್ನೊಂದು ಆಯತದಲ್ಲಿ ಕರ್ಣಗಳು ಸಮ ಆಗಿರುತ್ತದೆ. 5ನೇ ಕ್ವಶನ್ಗೆ ಹೋಗೋಣ. 5ನೇ ಕ್ವಶನ್, ಆಯತವು ಒಂದು ಬಹಿರ್ವಕ್ರ ಚತುರ್ಭುಜವಾಗಿರಲು ಕಾರಣ ವಿವರಿಸಿ. ಎರಡೂ, ಈಗ ನೀವು ಆಯತವನ್ನು ಗಮನಿಸಿದರೆ ಇದು ಒಂದು ಆಯತ ಅಂತ ಅಂದ್ಕೊಂಡ್ರೆ, ಎರಡೂ ಕರ್ಣಗಳೇನಿದೆ ಒಳಭಾಗದ ಬಹುಭುಜದ ಒಳಭಾಗದಲ್ಲಿದೆ. ಎರಡೂ ಕರ್ಣಗಳು ಒಂದು ಆಯತವನ್ನು ತೆಗಿತೀನಿ. ಬಹಿರ್ವಕ್ರ ಚತುರ್ಭುಜ ಏನಕ್ಕೆ ಅಂದರೆ, ಈಗ ನೀವು ಗಮನಿಸಿದರೆ ಎರಡೂ ಕರ್ಣಗಳು, ಈ ಕರ್ಣ ಹಾಗೆ ಈ ಕರ್ಣ ಬಹುಭುಜದ ಒಳಭಾಗದಲ್ಲಿದೆ. ಆದ್ದರಿಂದ ಏನಾಗುತ್ತದೆ, ಒಂದು ಬಹಿರ್ವಕ್ರ ಚತುರ್ಭುಜ ಆಗಿದೆ. ಗೊತ್ತಾಯ್ತಲ್ಲ? ಈಗ ಎರಡು ಕರ್ಣಗಳು ಬಹುಭುಜದ ಒಳಭಾಗದಲ್ಲಿದೆ, ಆದ್ದರಿಂದ ಬಹಿರ್ವಕ್ರ ಚತುರ್ಭುಜ ಅನ್ನಿಸಿಕೊಳ್ಳುತ್ತದೆ. ಇನ್ನು 6ನೇ ಕ್ವಶನಿಗೆ ಹೋದರೆ, ABCಯು ಒಂದು ಲಂಬ ಕೋನ ತ್ರಿಭುಜವಾಗಿದ್ದು ABC ಅಂದರೆ ಈ ತ್ರಿಭುಜ. O ಬಿಂದುವು ಲಂಬಕೋನಕ್ಕೆ ಅಭಿಮುಖ ಬಾಹುವಿನ ಮಧ್ಯಬಿಂದುವಾಗಿದೆ. O ಬಿಂದುವು ಲಂಬಕೋನ ಅಭಿಮುಖ ಬಾಹುವಿನ ಮಧ್ಯಬಿಂದುವಾಗಿದೆ. O ಬಿಂದುವು ABC ಬಿಂದುಗಳಿಗೆ ಸಮದೂರದಲ್ಲಿದೆಯೇ? ಏಕೆ? O ಬಿಂದು ಇದು A, B ಮತ್ತು C ಇಂದ ಸಮದೂರದಲ್ಲಿದೆಯೇ ಅಂತ ಕೇಳಿದ್ದಾರೆ. ಏಕೆ ಅಂತ ವಿವರಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ನೀವು ಗಮನಿಸಿದರೆ AD ಏನಿದೆ, AD ಮತ್ತು BC ಸಮ ಆಗಿದೆ, ಅದೇ ರೀತಿ ಸಮಾಂತರ ಆಗಿದೆ. ಅದೇ ರೀತಿ AB ಮತ್ತು DCಗಳು ಸಹ ಏನಾಗಿದೆ, ಸಮಾಂತರ ಆಗಿದೆ. ಆದ್ದರಿಂದ ಸಮಾಂತರ ಚತುರ್ಭುಜ ABCDಯಲ್ಲಿ ಕರ್ಣ ACಯ ಮಧ್ಯಬಿಂದು O. ಈಗ ನೀವು ಗಮನಿಸಿದರೆ ಇದರ ಮಧ್ಯಬಿಂದು O. ಆದ್ದರಿಂದ AOಗೆ ಮತ್ತು AO ಮತ್ತು OC ಇದು ಸಮ ದೂರದಲ್ಲಿ ಇದೆ. ಅದೇ ರೀತಿ B ಬಿಂದುವನ್ನು ನೀವು ಗಮನಿಸಿದರೆ ಇದು ಸಹ ಒಂದು ಕರ್ಣ ಆಗಿರೋದ್ರಿಂದ OB ಸಹ ಅದು ಸಮ ಆಗಿರುತ್ತದೆ. ಈ ರೀತಿಯಾಗಿ ನಾವು ಇದನ್ನು ತಿಳಿಸಬಹುದು. ಆದ್ದರಿಂದ ಅವು ಸಮ ದೂರದಲ್ಲಿದೆ. ಈಗ ನಾವು ಸಾರಾಂಶದ ಕಡೆಗೆ ಗುಣಲಕ್ಷಣಗಳನ್ನು ನೋಡೋಣ. ಇಲ್ಲಿಗೆ ನಾವು ಅಧ್ಯಾಯ 4 ಮುಗಿಸಿದ್ದೇವೆ. ಸಾರಾಂಶ ನೋಡೋದಾದರೆ, ಮೊದಲು ಸಮಾಂತರ ಚತುರ್ಭುಜ. ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತದೆ. ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮಾಂತರ ಆಗಿರುತ್ತದೆ. ಇಲ್ಲಿ ಲಕ್ಷಣಗಳನ್ನು ನೋಡಿದರೆ ಅಭಿಮುಖ ಬಾಹುಗಳು ಸಮ, ಅಭಿಮುಖ ಕೋನಗಳು ಸಮ, ಕರ್ಣಗಳು ಪರಸ್ಪರ ಅರ್ಧಿಸುತ್ತದೆ. ವಜ್ರಾಕೃತಿ, ಎಲ್ಲ ಬಾಹುಗಳು ಸಮವಾಗಿರುವ ಸಮಾಂತರ ಚತುರ್ಭುಜ. ವಜ್ರಾಕೃತಿ ಎಲ್ಲ ಬಾಹುಗಳು ಸಮ ಆಗಿರುತ್ತದೆ. ಇದರ ಗುಣಲಕ್ಷಣ ನೋಡಿದರೆ ಸಮಾಂತರ ಚತುರ್ಭುಜದ ಎಲ್ಲ ಗುಣಲಕ್ಷಣ ಅಂದರೆ ಈ 3 ಗುಣಲಕ್ಷಣಗಳನ್ನು ವಜ್ರಾಕೃತಿ ತೋರಿಸುತ್ತದೆ. ಅದರ ಜೊತೆಗೆ ಅದರ ಮೇನ್ ಇಂಪಾರ್ಟೆಂಟ್ ಒಂದು ಗುಣಲಕ್ಷಣ ಅಂದರೆ ಕರ್ಣಗಳು ಪರಸ್ಪರ ಲಂಬವಾಗಿ ಇರುತ್ತದೆ. ಇನ್ನು ಆಯತ, ಒಂದು ಕೋನ ಲಂಬ ಕೋನವಾಗಿರುವ ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜದಲ್ಲಿ ಒಂದು ಕೋನ ಲಂಬ ಅಂದರೆ ಉಳಿದೆಲ್ಲ ಕೋನಗಳು ಲಂಬ ಕೋನ ಆಗಿರುತ್ತದೆ. ಏಕೆಂದರೆ ಸಮಾಂತರ ಚತುರ್ಭುಜದ ಪಾರ್ಶ್ವ ಕೋನಗಳು ಮತ್ತೆ 180 ಆಗಬೇಕು. 180 ಆಗಬೇಕಾದ್ರೆ ಒಂದು 90 ಇದ್ರೆ ಇನ್ನೊಂದು 90 ಇರಬೇಕು. ಆ ರೀತಿಯಾಗಿ ಎಲ್ಲ ಒಳಕೋನಗಳು 90 ಡಿಗ್ರಿ ಆಗಿರುತ್ತದೆ. ಸಮಾಂತರ ಚತುರ್ಭುಜದ ಎಲ್ಲ ಗುಣಗಳನ್ನು ಇದು ತೋರಿಸುತ್ತದೆ. ಅಂದರೆ ಈ 3 ಗುಣಲಕ್ಷಣಗಳನ್ನು ತೋರಿಸುತ್ತದೆ. ಪ್ರತಿಯೊಂದು ಕೋನವು 90 ಡಿಗ್ರಿಗೆ ಸಮ ಆಗಿರುತ್ತದೆ. ಕರ್ಣಗಳು ಸಹ ಸಮ ಆಗಿರುತ್ತದೆ. ಮುಂದಿನ ಗುಣಲಕ್ಷಣ ಚೌಕ. ಎಲ್ಲ ಬಾಹುಗಳು ಸಮನಾಗಿರುವ ಆಯತ. ಇದು ಒಂದು ಆಯತ, ಆದರೆ ಎಲ್ಲ ಬಾಹುಗಳು ಸಮ ಆಗಿರುತ್ತವೆ. ಸಮಾಂತರ ಚತುರ್ಭುಜ ವಜ್ರಾಕೃತಿ ಮತ್ತು ಆಯತದ ಎಲ್ಲ ಗುಣಲಕ್ಷಣಗಳನ್ನು ತೋರಿಸುತ್ತದೆ. ಇದರದ್ದು ಆಯತ ಮತ್ತು ವಜ್ರಾಕೃತಿ ಎರಡೂ ಗುಣಲಕ್ಷಣಗಳನ್ನು ಇದು ತೋರಿಸುತ್ತದೆ.